ರಾಮ ಮಂದಿರ ಮಂತ್ರಾಕ್ಷತೆಗೆ ಅನ್ನಭಾಗ್ಯ ಅಕ್ಕಿ ಬಳಕೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಬಿಜೆಪಿ ನಾಯಕರು ಈಗ ಸಿಡಿಮಿಡಿಗೊಂಡಿದ್ದಾರೆ. ಡಿಕೆಶಿಯದ್ದು ಕೀಳು ಮಟ್ಟದ ಹೇಳಿಕೆ, ಧರ್ಮವನ್ನು ಅಗೌರವಿಸುವುದು ಸರಿಯಲ್ಲ, ಡಿಕೆ ಶಿವಕುಮಾರ್ ಕ್ಷಮೆಯಾಚಿಸುವಂತೆ ಅಶ್ವತ್ಥ ನಾರಾಯಣ್ ಆಗ್ರಹಿಸ್ತಾ ಇದ್ದಾರೆ. ನನಗೆ ಇದರಲ್ಲಿ ಒಂದೇ ಪ್ರಶ್ನೆ ಕಾಡುತ್ತೆ, ರಾಜ್ಯ ಸರ್ಕಾರ ದುಡ್ಡನ್ನ ಕೊಡ್ತಾ ಇದೆ, ಅಕ್ಕಿನೇ ಕೊಡ್ತಾ ಇಲ್ಲ, ಹೆಂಗೆ ಅದು ಮಂತ್ರಾಕ್ಷತೆಗೆ ಆ ಅಕ್ಕಿಯನ್ನು ಬಳಕೆ ಮಾಡ್ತಾರೆ ಅಂತ ನನ್ನ ಪ್ರಶ್ನೆ. ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈಗ ಮಂತ್ರಾಕ್ಷತೆ ಪೊಲಿಟಿಕ್ಸ್ ಜೋರಾಗ್ತಾ ಇದೆ. ರಾಮ ಮಂದಿರ ಮಂತ್ರಾಕ್ಷತೆಗೆ ಅನ್ನಭಾಗ್ಯ ಅಕ್ಕಿ ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವ್ರ ಕೀಳು ಮಟ್ಟದ ಹೇಳಿಕೆ, ಇದು ಧರ್ಮವನ್ನು ಅಗೌರವಿಸೋದು ಸರಿಯಲ್ಲ ಅಂತ ಅವರು ಕ್ಷಮೆಯಾಚನೆ ಮಾಡಬೇಕು ಅಂತ ಅಶ್ವತ್ಥ ನಾರಾಯಣ್ ಅವರು ಆಗ್ರಹಿಸಿದ್ದಾರೆ. ಮಟ್ಟದ ಹೇಳಿಕೆ, ಧರ್ಮವನ್ನು ಅಗೌರವಿಸೋದು ಸರಿಯಲ್ಲ, ಡಿಕೆ ಶಿವಕುಮಾರ್ ಕ್ಷಮೆಯಾಚಿಸಬೇಕು ಅಂತ ಹೇಳಿ ಅಶ್ವತ್ಥ ನಾರಾಯಣ್ ಅವರಿಗೆ ಆಗ್ರಹಿಸ್ತಾ ಇದ್ದಾರೆ. ರಾಮ ಮಂದಿರ ಮಂತ್ರಾಕ್ಷತೆಯನ್ನು ಅನ್ನಭಾಗ್ಯದ ಅಕ್ಕಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಳ್ತಾ ಇದ್ದಾರೆ. I'm a Shiv, I'm a Hindu, I'm a Ram Bhakt, I'm an Hanuman Bhakt. We all pray from here. See, we have kept all Shiva, Hanuman and here. All mandirs we have in ourselves, within our heart. There is nothing to do politicalize here. RSS people are giving this. ಕಾಂಗ್ರೆಸ್ ಅಂದರೆ ಕೀಳ್ಮಟ್ಟದ ರಾಜಕಾರಣ. ಎಲ್ಲೋ ಒಂದು ಕಡೆ ರಾಮ ಜನ್ಮಭೂಮಿ ವಿಚಾರದಲ್ಲೂ ಇವತ್ತೇನು ಮಂತ್ರಾಕ್ಷತೆಗಳನ್ನು ಆಶೀರ್ವಾದವನ್ನು ಜನರಿಗೆ ತಲುಪಿಸುವಂಥ ಕೆಲಸಗಳಾಗಿದೆ, ಅದನ್ನು ಅನ್ನಭಾಗ್ಯದ ಅಕ್ಕಿ ಅಂತ ಹೇಳುವಂಥ ಕೀಳು ಮಟ್ಟದ, ಯಾರು ಒಬ್ಬ ಮನುಷ್ಯನಾಗಿ, ಒಂದು ಹಿಂದೂ ಧರ್ಮದ ಒಬ್ಬ ವ್ಯಕ್ತಿಯಾಗಿ ಶ್ರೀರಾಮನಿಗೆ ಇಂಥ ಅಗೌರವ ಮಾಡುವಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಇವರಿಗೆ ಮನಸ್ಸಾದರೂ ಹೇಗೆ ಬರುತ್ತೆ? ಇಂಥ ಆಲೋಚನೆಗಳಾದರೂ, ಇಂಥ ಕೀಳು ಮಟ್ಟದ ಆಲೋಚನೆಗಳು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಇವರು ಸರ್ಕಾರದಲ್ಲಿರೋರು, ಇಂಥದ್ದು ಯಾವುದೇ ದುರುಪಯೋಗ ಆಗಿದ್ದರೆ ಹೇಳಿ, ಬಂಧಿಸ್ಲಿ, ಕ್ರಮ ವಹಿಸಲಿ. ಅದು ಬಿಟ್ಟು ಇಂಥ ಕೆಟ್ಟ ಹೇಳಿಕೆಯನ್ನು ಕೊಡ್ತೀರಲ್ಲ, ನಿಮ್ಗೆ ಎಷ್ಟು ಇದು ಗೌರವ ತರುವಂಥ ಹೇಳಿಕೆಗಳು. ನೀವು ಧರ್ಮವನ್ನು ಇಷ್ಟು ಅಗೌರವಿಸುವಂಥದ್ದು, ರಾಜಕೀಯ ದ್ವೇಷದಲ್ಲಿ ಅಗೌರವ ತೋರಿಸ್ಬೇಡಿ. ಅಗೌರವ ತೋರಿಸುವಂಥದ್ದು ನಿಮಗೆಲ್ಲೋ ಒಂದು ಕಡೆ ಸೂಕ್ತ ಅಲ್ಲ. ಹಾಗಾಗಿ ಇವತ್ತು ನೀವು ಬಹಳಷ್ಟು ಭಗವಂತನ ನಂಬಿ ಪೂಜಿಸುವಂಥವ್ರು ಈ ರೀತಿ ಶ್ರೀರಾಮನಿಗೆ ಅಗೌರವ ತರುವಂಥದ್ದು